ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟ್ ಹಾಗೂ ಮ್ಯಾನೇಜ್ ಸಂಸ್ಥೆ ಹೈದರಾಬಾದ್ನ ಸಂಯುಕ್ತ ಆಶ್ರಯದಲ್ಲಿ ನಬಾರ್ಡ್ ನವದೆಹಲಿಯವರ ಧನ ಸಹಾಯದಲ್ಲಿ 2 ತಿಂಗಳ ಅಗ್ರಿ ಕ್ಲಿನಿಕ್ ಹಾಗೂ ಅಗ್ರಿ ಬಿಸಿನೆಸ್ ಸೆಂಟರ್ ತರಬೇತಿಯು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟದ ನೋಡಲ್ ತರಬೇತಿ ಕೇಂದ್ರದಲ್ಲಿ ಜರುಗಿತು. ಪ್ರಥಮ ಟೀಮ್ನಲ್ಲಿ 33 ಶಿಬಿರಾರ್ಥಿಗಳು ಯಶಸ್ವಿಯಾಗಿ ತರಬೇತಿಯನ್ನು ಪೂರ್ಣಗೊಳಿಸಿದರು. ಸದರಿ ತರಬೇತಿಯ ಸಂಪೂರ್ಣ ಧ್ಯೇಯೋದ್ದೇಶಗಳೊಂದಿಗೆ ಅದರ ಪ್ರಯೋಜನವನ್ನು ಸಾದರಪಡಿಸಲಾಗಿದೆ. ಅಗ್ರಿ ಕ್ಲಿನಿಕ್ ಹಾಗೂ ಅಗ್ರಿ ಬಿಸಿನೆಸ್ ಭಾರತ ಸರ್ಕಾರದ ಕೃಷಿ ಸಚಿವಾಲಯ ವಿಸ್ತರಣಾ ಕ್ಷೇತ್ರಕ್ಕೆ ಬೆಂಬಲ ಒದಗಿಸುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದೆ. ಯಶಸ್ವಿಯಾಗಿ ತರಬೇತಿಯನ್ನು ಪೂರ್ಣಗೊಳಿಸಿದ ಶಿಬಿರಾರ್ಥಿಗಳಿಗೆ ಕೃಷಿ, ತೋಟಗಾರಿಕೆಯಲ್ಲಿ ಉದ್ದಿಮೆ ಪ್ರಾರಂಭಿಸಲು ನಬಾರ್ಡ್ನಿಂದ ಮರು ಹಣಕಾಸು ವ್ಯವಸ್ಥೆಯಲ್ಲಿ ಕಂಪನಿಯಿಂದ ಸಾಲ ರೂಪದಲ್ಲಿ ಧನಸಹಾಯವನ್ನು ಕಲ್ಪಿಸಲಾಗುವುದು. ಪ್ರಮುಖ ಗುರಿ: ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ ಹಾಗೂ ಸಂಬಂಧಿತ ಇಲಾಖೆ, ಕೃಷಿ ಉದ್ದಿಮೆಗಳ ವಿಸ್ತರಣಾ ಚಟುವಟಿಕೆಗಳಿಗೆ ಉತ್ತೇಜನ ಕೊಡುವುದು ಹಾಗೂ ವಿಸ್ತರಣಾ ಜಾಲವನ್ನು ಚುರುಕುಗೊಳಿಸುವುದು. ರಾಜ್ಯದ ವಿವಿಧ ಸಂಸ್ಥೆಗಳಿಗೆ ತಾಂತ್ರಿಕ ನೆರವು, ಸೂಕ್ತ ಸಲಹೆ, ವಿಸ್ತರಣಾ ಸೇವೆ ಹಾಗೂ ಇತರೆ ಪೂರಕ ಮೂಲಗಳನ್ನು ಒದಗಿಸುವುದು. ಧ್ಯೇಯೋದ್ದೇಶಗಳು: ವಿಸ್ತರಣಾ ಕ್ಷೇತ್ರದ ಕಾರ್ಯಚಟುವಟಿಕೆಗಳನ್ನು ಸಶಕ್ತಗೊಳಿಸುವುದು, ರೈತರಿಗೆ ಆಧುನಿಕ ಕೃಷಿಗೆ ಸಂಬಂಧಿಸಿದ ಉಪಯುಕ್ತ ಸೇವೆ ಹಾಗೂ ವಿಸ್ತರಣಾ ಸೇವೆಯನ್ನು ಪೂರೈಸುವುದು, ಕೃಷಿ ಹಾಗೂ ಕೃಷಿ ಸಂಬಂಧಿತ ವ್ಯವಹಾರ ಕ್ಷೇತ್ರದಲ್ಲಿ ಯಶಸ್ವಿ ಶಿಬಿರಾರ್ಥಿಗಳಿಗೆ ಸೂಕ್ತ ಅವಕಾಶಗಳನ್ನು ಒದಗಿಸಿ ಕೃಷಿ ಕ್ಷೇತ್ರಗಳನ್ನು ಸ್ವಾವಲಂಬಿ ಕೃಷಿ ಉದ್ಯಮಗಳಾಗಿ ಪರಿವರ್ತಿಸುವುದು. ಅಗ್ರಿ ಕ್ಲಿನಿಕ್ ಹಾಗೂ ಅಗ್ರಿ ಬಿಸಿನೆಸ್ ತರಬೇತಿಯನ್ನು ಪಡೆದುಕೊಳ್ಳಲು ಅರ್ಹತೆಗಳು: ಐಸಿಎಆರ್ ಅಥವಾ ಯುಜಿಸಿಯಿಂದ ಅಂಗೀಕೃತವಾದ ರಾಜ್ಯ ಹಾಗೂ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ಕೃಷಿ ಅಥವಾ ಕೃಷಿ ಸಂಬಂಧಿತ ವಿಷಯಗಳಲ್ಲಿ ಪದವಿಯನ್ನು ಪಡೆದಿರಬೇಕು, ಅಥವಾ ಜೀವವಿಜ್ಞಾನ ವಿಷಯದಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪಡೆದು ಪ್ರತಿಶತ 60ರಷ್ಟು ಕೃಷಿ ಹಾಗೂ ಕೃಷಿ ಸಂಬಂಧಿತ ವಿಷಯಗಳನ್ನು ಅಭ್ಯಸಿಸಿರಬೇಕು, ಅಥವಾ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ಕೃಷಿ ಹಾಗೂ ಕೃಷಿ ಸಂಬಂಧಿತ ವಿಷಯದಲ್ಲಿ ಡಿಪ್ಲೊಮಾದೊಂದಿಗೆ ಪ್ರತಿಶತ 50ರಷ್ಟು ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರಬೇಕು, ಅಥವಾ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ಕೃಷಿ ಹಾಗೂ ಕೃಷಿ ಸಂಬಂಧಿತ ವಿಷಯಗಳನ್ನು ಅಭ್ಯಸಿಸಿರಬೇಕು. ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ: ವಿದ್ಯಾರ್ಥಿಗಳ ವಿದ್ಯಾರ್ಹತೆ, ಅನುಭವ, ಉದ್ದಿಮೆಯ ಯೋಜನೆ, ಅಂಕಗಳ ಜ್ಯೇಷ್ಠತೆ ಹಾಗೂ ಸಂದರ್ಶನದ ಕ್ರೋಢೀಕೃತ ಅಂಕಗಳನ್ನು ಪರಿಗಣಿಸಿ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟ್ 2015-16ನೇ ಸಾಲಿನಲ್ಲಿ ನೂತನ ನೋಡಲ್ ತರಬೇತಿ ಕೇಂದ್ರವಾಗಿ ಮಾನ್ಯತೆಯನ್ನು ಪಡೆದಿದೆ. ಅಷ್ಟೇ ಅಲ್ಲದೆ ಯಶಸ್ವಿಯಾಗಿ ಮೊದಲ ಬ್ಯಾಚ್ನ ತರಬೇತಿಯನ್ನು ಆಗಸ್ಟ್ 2016ರಲ್ಲಿ ಪೂರ್ಣಗೊಳಿಸಿದೆ. ಈ ಕೋರ್ಸ್ನ ಶಿಬಿರಾರ್ಥಿಗಳಿಗೆ ಮೊದಲ ಹಂತದಲ್ಲಿ ಸುಮಾರು 30 ದಿನಗಳಲ್ಲಿ ಪರಿಣಿತ ವಿಜ್ಞಾನಿಗಳು, ನುರಿತ ವ್ಯಕ್ತಿತ್ವ ವಿಕಸನದ ತರಬೇತುದಾರರು, ಯಶಸ್ವಿ ಉದ್ಯಮಿಗಳು ಹಾಗೂ ಹಣಕಾಸು ತಜ್ಞರಿಂದ ವಿವಿಧ ಉಪನ್ಯಾಸಗಳನ್ನು ಏರ್ಪಡಿಸಲಾಗಿತ್ತು. ಎರಡನೆಯ ಹಂತದಲ್ಲಿ 6 ದಿನಗಳವರೆಗೆ ಸಂಬಂಧಿತ ಉದ್ಯಮದಲ್ಲಿ ಮಾರುಕಟ್ಟೆಯ ಸರ್ವೆ ನಡೆಸಿ ಫಲಿತಾಂಶಗಳನ್ನು ವಿಶ್ಲೇಷಣೆ ಮಾಡಿ ಪೂರ್ವ ನಿರ್ಧರಿಸಿದ ಉದ್ಯಮದಲ್ಲಿ ವೈಯಕ್ತಿಕವಾಗಿ ಪ್ರಾಯೋಗಿಕ ಅನುಭವವನ್ನು ನೀಡಲಾಯಿತು. ಮೂರನೆಯ ಹಂತದಲ್ಲಿ ಕೌಶಲ್ಯಾಭಿವೃದ್ಧಿ ಪಡೆದುಕೊಂಡು ಆತ್ಮವಿಶ್ವಾಸ ಗಳಿಸಿದ ಅಭ್ಯರ್ಥಿಗಳು ಬ್ಯಾಂಕ್ ಅಧಿಕಾರಿಗಳ ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ಗಳ ಮಾರ್ಗದರ್ಶನದಲ್ಲಿ ಸರಿಯಾದ ಯೋಜನೆಯನ್ನು ತಯಾರಿಸಲು ಸಹಾಯ ಮಾಡಿ ಅಗ್ರಿ ಕ್ಲಿನಿಕ್ ಹಾಗೂ ಅಗ್ರಿ ಬಿಸಿನೆಸ್ ತರಬೇತಿಯನ್ನು ಪೂರ್ಣಗೊಳಿಸಲಾಯಿತು. ಹಣಕಾಸು ನೆರವು ಹಾಗೂ ಸಬ್ಸಿಡಿ: ಯಶಸ್ವಿ ಶಿಬಿರಾರ್ಥಿಗಳು ತರಬೇತಿಯಲ್ಲಿ ಮನ್ನಣೆ ಪಡೆದ ಸಂಪೂರ್ಣ ಯೋಜನೆಯ ವರದಿಯನ್ನು ತಮ್ಮ ಉದ್ದಿಮೆ ಪ್ರಾರಂಭಿಸುವ ಸ್ಥಳದ ಹತ್ತಿರವಿರುವ ಬ್ಯಾಂಕುಗಳಿಗೆ ಸಲ್ಲಿಸಿ ಯೋಜನೆಯ ಹಣಕಾಸಿನ ಸಾಲವನ್ನು ಪಡೆಯಲು ಮಾರ್ಗದರ್ಶನ ನೀಡಲಾಯಿತು. ತಾವು ಮಾಡುವ ಉದ್ಯಮದಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 36% ಸಬ್ಸಿಡಿ ಹಾಗೂ ಮಹಿಳೆಯರು
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಕೊಡುವ ಶೇಕಡಾ 40 ಸಬ್ಸಿಡಿ ನೆರವಿನ ಮಾಹಿತಿ ನೀಡಲಾಯಿತು. ಈ ಕಾರ್ಯಯೋಜನೆಯಡಿಯಲ್ಲಿ ತರಬೇತಿ ಪಡೆದವರು ಹೈನುಗಾರಿಕೆಯನ್ನು ಕೂಡ ಒಂದು ಉದ್ಯಮವನ್ನಾಗಿ ಪ್ರಾರಂಭಿಸಿ ಸ್ವಾವಲಂಬಿಗಳಾಗಬಹುದಾಗಿದೆ. ಹೈನುಗಾರಿಕೆಯಿಂದ ಅಧಿಕ ಲಾಭ. ನಮ್ಮ ದೇಶವು 100 ದಶಲಕ್ಷ ಟನ್ ಹಾಲಿನ ಉತ್ಪಾದನೆಯಿಂದ ಜಗತ್ತಿನಲ್ಲೇ ಹಾಲು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಹಾಲಿನ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿದ್ದರೂ ಪ್ರತಿ ಹಸುವಿನ ಹಾಲು ಉತ್ಪಾದನೆಯನ್ನು ಬೇರೆ ದೇಶಗಳಿಗೆ ಹೋಲಿಸಿ ನೋಡಿದಾಗ ಅತಿ ಕಡಿಮೆ ಇರುತ್ತದೆ. ಭಾರತದಲ್ಲಿ ಅಂದಾಜು 82 ಲಕ್ಷ ಮಿಶ್ರತಳಿ ಹಸುಗಳು, 283 ಲಕ್ಷ ದೇಶಿ ಹಸುಗಳು ಹಾಗೂ 331 ಲಕ್ಷ ಎಮ್ಮೆಗಳು ಹಾಲು ಕೊಡುತ್ತಿದ್ದು, ಉತ್ತಮ ಹೈನು ತಳಿಯ ಆಯ್ಕೆ, ಅವುಗಳಿಗೆ ಸಮತೋಲನ ಆಹಾರ ಮತ್ತು ಆಧುನಿಕ ನಿರ್ವಹಣಾ ಪದ್ಧತಿಗಳಿಂದ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸಬಹುದು. ಇಷ್ಟಾದರೂ ಹೈನೋದ್ಯಮದಲ್ಲಿ ಲಾಭವಿಲ್ಲವೆಂಬುದು ಕೆಲವರ ಅಭಿಪ್ರಾಯ. ಸಮಗ್ರ ಹೈನುಗಾರಿಕೆ ಅಡಿಯಲ್ಲಿ ಎರೆಗೊಬ್ಬರ, ಗೋಬರ್ ಅನಿಲ ಇತ್ಯಾದಿಗಳನ್ನು ಅಳವಡಿಸಿದರೆ ಖಂಡಿತ ಲಾಭಾಂಶ ಹೆಚ್ಚಿಗೆಯಾಗುತ್ತದೆ. ವರ್ಷಕ್ಕೊಂದು ಕರು ಹೈನುಗಾರರ ಗುರಿಯಾಗಿರಬೇಕು. ಹೈನುಗಾರಿಕೆಯೊಂದು ದಿನಪೂರ್ತಿ, ವರ್ಷಪೂರ್ತಿ ನಿರಂತರ ಆದಾಯ ಕೊಡುವ ರಜೆಯಿಲ್ಲದ ಶ್ರಮದ ಕಸುಬು. ಹೈನುಗಾರಿಕೆ ಪ್ರಾರಂಭಿಸುವ ಮುನ್ನ ವಿಶೇಷ ತರಬೇತಿ ಹೊಂದುವುದು ಸೂಕ್ತ. ಸುತ್ತ ಗಾಳಿಯಾಡುವಂತೆ ಪೂರ್ವ ಅಥವಾ ಪಶ್ಚಿಮಾಭಿಮುಖವಾಗಿ ಕೊಟ್ಟಿಗೆ ಕಟ್ಟಿ ಉತ್ತರ ದಿಕ್ಕಿಗೆ ಗೊಂದಲಿ ಇಡಬೇಕು. ನೆಲ ಇಳಿಜಾರಾಗಿ ಮತ್ತು ಸೂಕ್ತ ಒಳಚರಂಡಿ ವ್ಯವಸ್ಥೆ ಇರಬೇಕು. ಕೊಟ್ಟಿಗೆಯ ಎತ್ತರ 12 ಅಡಿಗಳಷ್ಟಿರಬೇಕು. ಕೊಟ್ಟಿಗೆಯು ಆದಷ್ಟು ಕಡಿಮೆ ಖರ್ಚಿನದಾಗಿದ್ದು ಹತ್ತಿರದಲ್ಲಿ ಗೋಬರ್ ಅನಿಲದ ಘಟಕ ಇರಬೇಕು. ನಂಬಿಕೆ ಇರುವ ವ್ಯಕ್ತಿಗಳಿಂದ ಮಾತ್ರ ಹಾಲು ಹಿಂಡುವ ದನಗಳನ್ನು ಖರೀದಿಸಬೇಕು. 2ನೇ ಸೂಲಿನ, ತುಂಬು ಗರ್ಭದ ಅಥವಾ ಆಗತಾನೆ ಕರು ಹಾಕಿದ ರಾಸುಗಳು ಸೂಕ್ತ. ಖರೀದಿಸುವ ಮುನ್ನ ರಾಸುವಿನ ತಂದೆ ತಾಯಿಯ ವಿವರ ಹಾಗೂ 3 ಹೊತ್ತು ಹಾಲು ಕರೆದು ಹಸುವಿನ ಗುಣಗಳನ್ನು ತಿಳಿಯಬೇಕು. ಚಪ್ಪೆ ರೋಗ ಮತ್ತು ಗಂಟಲು ಬೇನೆಗೆ ವರ್ಷಕ್ಕೊಮ್ಮೆ ಹಾಗೂ ಕಾಲುಬಾಯಿ ಬೇನೆಗೆ ವರ್ಷಕ್ಕೆ2 ಸಲ ಲಸಿಕೆಯನ್ನು ತಪ್ಪದೇ ಹಾಕಿಸಬೇಕು. ಒಣ ಮತ್ತು ಹಸಿ ಮೇವನ್ನು ಮಿಶ್ರಣ ಮಾಡಿಕೊಡಬೇಕು. ಒಂದು ಆಕಳಿಗೆ ಪ್ರತಿದಿನ 35 ರಿಂದ 40 ಕಿಲೋಗ್ರಾಂ ಹಸಿ ಮೇವು ಹಾಗೂ 5 ರಿಂದ 10 ಕಿಲೋಗ್ರಾಂ ಒಣಮೇವನ್ನು ನೀಡಬೇಕು. ಸಮತೋಲಿತ ಹಿಂಡಿ ಮಿಶ್ರಣವನ್ನು ನೀರಿನಲ್ಲಿ ನೆನೆಸಿಕೊಡುವುದು ಸೂಕ್ತ. ದಿನನಿತ್ಯದ ಖರ್ಚು ವೆಚ್ಚವನ್ನು ತಪ್ಪದೇ ದಾಖಲಾತಿ ಪುಸ್ತಕದಲ್ಲಿ ನಮೂದಿಸಬೇಕು. ಹಾಲನ್ನು ಕರೆಯುವ ಪಾತ್ರೆ, ವ್ಯಕ್ತಿ, ಆಕಳು ಹಾಗೂ ಪರಿಸರದ ಶುಚಿತ್ವವನ್ನು ಕಾಪಾಡಿಕೊಂಡು ಹಾಲಿನ ಗುಣಮಟ್ಟವನ್ನು ಹೆಚ್ಚಿಸಬೇಕು. ಸುಖಿ ಹೈನುಗಾರಿಕೆಗೆ 9 ಸೂತ್ರಗಳು. ಆಕಳನ್ನು ಸಾಧ್ಯವಾದಷ್ಟು ಸ್ಥಳೀಯ ಅಥವಾ ಸಮೀಪದ ಹಳ್ಳಿಗಳಲ್ಲಿ ಖರೀದಿಸಿ. ಚೊಚ್ಚಲು ಅಥವಾ ಮರಚಲ ಸೂಲದ ಆಕಳನ್ನು ಖರೀದಿಸಿ, ಏಕೆಂದರೆ ಕೊನೆಯ 2 ತಿಂಗಳು ಚೆನ್ನಾಗಿ ಮೇಯಿಸಲು ಅನುಕೂಲವಾಗುತ್ತದೆ. ಹುಟ್ಟಿದ ಕರುವಿಗೆ ಸಾಧ್ಯವಾದಷ್ಟು ಬೇಗನೆ ಗಿಣ್ಣದ ಹಾಲನ್ನು ಕುಡಿಸಿರಿ. ಗಿಣ್ಣದ ಹಾಲಿನಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತದೆ. ದನದ ಕೊಟ್ಟಿಗೆಯನ್ನು ಸ್ವಚ್ಛವಾಗಿಡಿ. ವರ್ಷಕ್ಕೊಮ್ಮೆ ಚಪ್ಪೆ ಬೇನೆ, ಗಂಟಲು ಬೇನೆ ಹಾಗೂ 6 ತಿಂಗಳಿಗೊಮ್ಮೆ ಕಾಲುಬಾಯಿ ಬೇನೆ ರೋಗದ ವಿರುದ್ಧ ಲಸಿಕೆ ಹಾಕಿಸಿರಿ. ಬೆದೆಗೆ ಬಂದ 24 ಗಂಟೆಗಳ ಒಳಗಾಗಿ ಕೃತಕ ಗರ್ಭಧಾರಣೆ ಮಾಡಿಸಿ. ಕರು ಹಾಕಿದ 60 ದಿನಗಳ ನಂತರ ಕೃತಕ ಗರ್ಭಧಾರಣೆ ಮಾಡಿಸಿ. ಕೆಲವರು ಹಾಲು ಕಡಿಮೆಯಾಗುತ್ತದೆ ಎಂದು 4-5 ಬೆದೆ ತಪ್ಪಿಸುತ್ತಾರೆ. ಇದು ತಪ್ಪು. ಹಾಲಿನ ಇಳುವರಿಯ ಕಡೆ ಗಮನ ಕೊಟ್ಟಲ್ಲಿ ಮುಂದಿನ ಕರುವನ್ನು ಬೇಗನೆ ಪಡೆಯಲಾಗುವುದಿಲ್ಲ. ಶುದ್ಧವಾದ ಹಾಲು ಉತ್ಪಾದನೆಗೆ ಅನುಸರಿಸಬೇಕಾದ ಕ್ರಮಗಳು. ಹಾಲು ಕರೆಯಲು ಕಿರಿದಾದ ಬಾಯಿ ಇರುವ ಸ್ಟೀಲ್ ಪಾತ್ರೆಗಳನ್ನು ಬಳಸಿ. ಹಾಲು ಕರೆಯುವ ಸ್ಥಳ ಸ್ವಚ್ಛವಾಗಿರಬೇಕು ಹಾಗೂ ಸಾಕಷ್ಟು ಗಾಳಿ, ಬೆಳಕು ಬರುವಂತಿರಬೇಕು. ಕೆಚ್ಚಲನ್ನು ಸೋಪು ಮಿಶ್ರಿತ ನೀರಿನಿಂದ ಸ್ವಚ್ಛಗೊಳಿಸಿ ಶುಭ್ರವಾದ ಬಟ್ಟೆಯಿಂದ ಒರೆಸಬೇಕು. ಹಾಲು ಕರೆಯುವ ಮುನ್ನ ಕೈಗಳನ್ನು ಸೋಪಿನಿಂದ ತೊಳೆದುಕೊಳ್ಳಬೇಕು.
ಹಾಲು ಹಿಂಡಲು ಬಳಸುವ ಪಾತ್ರೆಯನ್ನು ಚೆನ್ನಾಗಿ ತೊಳೆದಿರಬೇಕು. ಮೇಯ್ದು ಬಂದ ಹಸುಗಳನ್ನು ಹಾಲು ಕರೆಯುವ 1 ಗಂಟೆ ಮುಂಚಿತವಾಗಿ ಸ್ವಚ್ಛಗೊಳಿಸಿ. ಪ್ರತಿ ಮೊಲೆತೊಟ್ಟಿನಿಂದ ಹಾಲಿನ ಮೊದಲ ಧಾರೆಯನ್ನು ಹೊರಚೆಲ್ಲಿರಿ. ಹಾಲು ಕರೆದ ನಂತರ ಕೆಚ್ಚಲನ್ನು ಜೀವಾಣುನಾಶಕ ದ್ರಾವಣದಲ್ಲಿ ತೊಳೆಯಿರಿ ಅಥವಾ ಸ್ಪ್ರೇ ಮಾಡಿರಿ. ಹಾಲನ್ನು ಕರೆದ ನಂತರ ಮುಚ್ಚಿಟ್ಟು ಸಾಧ್ಯವಾದಷ್ಟು ಬೇಗ ಮಾರಾಟ ಮಾಡಿ. ಮುಂಜಾಗ್ರತಾ ಲಸಿಕೆ ಕಾರ್ಯಕ್ರಮ. ರೋಗ ಬಂದ ಮೇಲೆ ಪರದಾಡುವುದಕ್ಕಿಂತ ರೋಗ ಬಾರದಂತೆ ಮುಂಜಾಗ್ರತೆ ವಹಿಸುವುದು ಜಾಣತನ. ಈ ಕೋಷ್ಟಕದ ರೀತಿ ಲಸಿಕೆಗಳನ್ನು ಕೊಡಬೇಕು. ಹೈನುಗಾರಿಕೆಯನ್ನು ಪ್ರಾರಂಭಿಸುವ ಮೊದಲು ಅದಕ್ಕೆ ಸಂಬಂಧಿಸಿದಂತೆ ಯೋಜನೆಯನ್ನು ತಯಾರಿಸಿಕೊಳ್ಳಬೇಕು. ಈ ರೀತಿ ಕೃಷಿ ಪದವೀಧರರು ನಿರಂತರ ಆದಾಯವನ್ನು ತಂದುಕೊಡುವ ಹೈನುಗಾರಿಕೆಯನ್ನು ಒಂದು ಉದ್ಯಮವಾಗಿ ಪರಿಗಣಿಸಿ ಸಮಗ್ರ ಹೈನುಗಾರಿಕೆಯನ್ನು ಅಳವಡಿಸಿಕೊಂಡು ಯಶಸ್ವಿಯಾಗಬೇಕೆಂಬುದು ಬಾಗಲಕೋಟ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಶಯ.